ಓಕೆ, ವೈಯಕ್ತಿಕವಾಗಿ ನಿಮ್ಗೆ ಕೇಳೋದಾದರೆ, ಈಗ ನೀವು ರಾಜ್ಯಾಧ್ಯಕ್ಷರಾದ ನಂತರ ಮೊದಲ ಬಾರಿಗೆ ಈ ಚುನಾವಣೆಯನ್ನು, ಅದರಲ್ಲೂ ಕೂಡ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇರೋದರಿಂದ, ಬಹಳ ದೊಡ್ಡ ಚುನಾವಣೆ, ಬೈ ಎಲೆಕ್ಷನಲ್ಲಿ ನೀವು ಗೆದ್ದಿದ್ದೀರಿ, ಆ ಸವಾಲನ್ನು ಎದುರಿಸ್ಬಿಟ್ಟಿದ್ದೀರಿ. ಆದರೆ ಈ ಸವಾಲು ವೈಯಕ್ತಿಕವಾಗಿ ನಿಮಗೆ ಹೇಗೆ ಅನ್ನಿಸ್ತಿದೆ? ನೋಡಿ ಹರೀಶ್, ಇದು ವೈಯಕ್ತಿಕ ಪ್ರಶ್ನೆ ಬರೋದಿಲ್ಲ. ಅಲ್ಲ, ರಾಜ್ಯದ ಅಧ್ಯಕ್ಷ ಇರ್ಬೋದು. ನನಗೆ ಇವತ್ತು ಪಕ್ಷದ ವರಿಷ್ಠರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ, ಸರಿ. ಆದರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಯಾವ ರೀತಿ ಚುನಾವಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ ಒಂದು ಸವಾಲಾಗಿ, ನನ್ನ ಕಾರ್ಯಕರ್ತನೂ ಸಹ ಅದೇ ಉತ್ಸಾಹದಲ್ಲಿ ತೆಗೆದುಕೊಂಡಿದ್ದಾನೆ, ಸವಾಲಾಗಿ ತೆಗೆದುಕೊಂಡಿದ್ದಾನೆ. ಹಾಗಾಗಿ ಇದು ವೈಯಕ್ತಿಕ ಪ್ರಶ್ನೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಒಂದು ಲೋಕಸಭಾ ಚುನಾವಣೆ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ತಾವೇ ಹೇಳಿದಾಗೆ ಕಾಂಗ್ರೆಸ್ಸಿನ ಒಂದು ಗ್ಯಾರಂಟಿಯ ಭರಾಟೆಯಲ್ಲಿ ಇವತ್ತೇನು ತೇಲ್ತಾ ಇದೆ, ಇದು ಎಲ್ಲವನ್ನೂ ಕೂಡ ಮೀರಿ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿ ನಾವು ಇದ್ದೇವೆ. ಸವಾಲು, ಎಲ್ಲ ಚುನಾವಣೆ ಒಂದು ಸವಾಲು ಇದ್ದಿದ್ದೆ. ಇದು ಈ ಚುನಾವಣೆ ಕೂಡ ಒಂದು ಸವಾಲಿದೆ. ಸವಾಲನ್ನು ನಾವು ಯಶಸ್ವಿಯಾಗಿ ಎದುರಿಸ್ತೇವೆ. ಓಕೆ, ನಿಮಗೆ ರಾಜ್ಯಾಧ್ಯಕ್ಷರಾಗಿ ನೀವು ಆಯ್ಕೆಯಾದ ನಂತರ ನಿಮಗೆ ಎದುರಾದಂತಹ ಸವಾಲುಗಳು ಅಂತಂದರೆ, ಪಕ್ಷದ ಒಳಗಿನ ಒಂದಷ್ಟು ಅಸಮಾಧಾನಗಳನ್ನೆಲ್ಲ ಸರಿಪಡಿಸಬೇಕಾಗಿತ್ತು. ಯಾಕಂದರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಒಂದಷ್ಟು ಜನ ಲಿಸ್ಟಲ್ಲಿದ್ದರು, ಅದರ ಮಧ್ಯದಲ್ಲಿ ನೀವು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ್ರಿ. ಅವರೆಲ್ಲರನ್ನೂ ಕೂಡ ಸರಿ ಮಾಡುವಲ್ಲಿ ಮತ್ತು ಬಂಡಾಯಗಳನ್ನೆಲ್ಲ ಕೂಡ ಸಮಾಧಾನ ಮಾಡುವಲ್ಲಿ ಯಶಸ್ವಿ ಆದ್ರಿ ಒಂದಷ್ಟು ಮಟ್ಟಿಗೆ. ಯಾವ ರೀತಿ ಕಾರ್ಯತಂತ್ರಗಳನ್ನು ಮಾಡ್ತಾಯಿದ್ರಿ? ಪಕ್ಷದ ಹಿರಿಯರು ನನಗೆ ಇಂಥ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಾಗ, ಯಾಕೆ ಅನೇಕ ಹಿರಿಯರಿದ್ದರು ಈ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ, ಒಂದು ಎಲ್ಲ ಕೂಡ ಅನೇಕ ಹಿರಿಯರ ನಡುವೆನೂ ಕೂಡ ನಂಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನನ್ನ ಮೊದಲ ಆದ್ಯತೆ, ನನ್ನ ಮೊದಲ ಕರ್ತವ್ಯ ಪಕ್ಷದ ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ಪಕ್ಷನ ಮುನ್ನಡೆಸಬೇಕಾಗಿರ್ತಕ್ಕಂಥದ್ದು. ಹಾಗೆ ನನ್ನ ಅಧ್ಯಕ್ಷ ಆಗಿ ನನ್ನ ಹೆಸರು ಘೋಷಣೆ ಆದ ಮರುಕ್ಷಣದಿಂದಲೇ ಇವತ್ತೆಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದೆ. ದೊಡ್ಡ ಮಟ್ಟದ ಯಶಸ್ಸು ಕೂಡ ನನಗೆ ದೊರಕಿದೆ. ಇವತ್ತು ಹಿರಿಯರು ಪ್ರತಿಯೊಬ್ಬರು ಕೂಡ ನನಗೆ ಇವತ್ತು ನನ್ನ ಜೊತೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ಯಾಕೆ ನಮ್ಮ ಮುಂದೆ ಇಲ್ಲಿ ಸ್ವಾರ್ಥ ಅಂತಕ್ಕಂಥದ್ದು ಏನಿಲ್ಲ. ಎಲ್ಲರೂ ಕೂಡ ಪಕ್ಷಕ್ಕೆ ಶಕ್ತಿ ತುಂಬಬೇಕು, ಸಂಘಟನೆಗೆ ಶಕ್ತಿಯನ್ನು ತುಂಬಬೇಕು ಅನ್ನೋ ಸದುದ್ದೇಶ ಪ್ರತಿಯೊಬ್ಬರೂ ಕೂಡ ಇದೆ. ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿದ್ದೇನೆ. ಇವತ್ತು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಲೋಕಸಭಾ ಚುನಾವಣೆ ಕೂಡ ನಾವು ಎದುರಿಸ್ತಾ ಇದ್ದೀವಿ.